ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಅಮ್ಮು ವ್ಲಾಗ್ಸ್. ನಾವು ಇವತ್ತು ಏನು ಮಾಡ್ತಾಯಿದ್ರಿ ಅಂದರೆ ಚಿಕನ್ ಫ್ರೈ ಮಾಡ್ತಾಯಿದ್ದೀರಿ. ಹೇಗಂತ ತೋರಿಸ್ತೀರಿ ಬನ್ನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ, ಎಣ್ಣೆ ಕಾಯ್ದ್ಮೇಲೆ ಚಕ್ಕೆ ಲವಂಗ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಆಗಕ್ಕೆ ಬಿಡಬೇಕು. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ತಿರುಗಿಸ್ಕೊಂಡು ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ತಿದೆ. ಇವಾಗ ಫ್ರೈ ಆಗಿದೆ ನೋಡಿ, ಎಣ್ಣೆಲ್ಲ ಹೇಗೆ ಬಿಟ್ಕೊಂಡಿದೆ ಅಂತ. ಈಗ ಚಿಕನ್ ಹಾಕ್ಕೊಳ್ಳೋಣ. ಎಲ್ಲ ಚಿಕನ್ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ನಮ್ಮ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ನಮ್ಮ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ಮನ್ನು. ಹಾಗೆ ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ನೀರು ಬಿಟ್ಕೊಳ್ಳೋವರೆಗೂ ಇಟ್ಬಿಟ್ಟು ಆಮೇಲೆ ರುಬ್ಕೊಂಡಿರೋಂಥ ಮಸಾಲ ಹಾಕೋಣ. ನಾನು ರುಬ್ಕೊಳ್ಳೋಕೆ ಏನೇನು ಬೇಕು ಅಂದರೆ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ ಸ್ವಲ್ಪ ಇಷ್ಟೇ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಆಯಿತು. ಇವಾಗ ಒಂದು ಸ್ವಲ್ಪ ಚಿಕನ್ ಮಸಾಲೆ ಮೇಲೆ ಉದುರಿಸ್ಕೊಳ್ಳೋಣ. ಗರಂ ಮಸಾಲೆ ಅಷ್ಟೇ, ಇನ್ನೇನು ಬೇಕಲ್ಲ. ಒಂಚೂರು ಧನಿಯಾ ಪುಡಿ ಇಷ್ಟು ಉದುರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ. ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಪ್ಲೇಟ್ ಹಾಕಿ ಮುಚ್ಚಿಬಿಡೋಣ. ಆಯಿತು, ಅಷ್ಟೇ ನಮ್ಮ ಚಿಕನ್ ಫ್ರೈ. ಒಂದು ಸ್ವಲ್ಪ ನೀರು ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಅದೇ ಮಸಾಲೆ ರುಬ್ಬಿರೋ ಜಾರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡಿ ಅಷ್ಟೇ, ಮುಗೀತು. ಚಿಕನ್ ನೋಡಿ ಹೇಗಾಗಿದೆ ಅಂತ. ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಚಿಕನ್ ಬೇಯೋವರೆಗೂ ಮುಚ್ಚಳ ಹಾಕ್ಬಿಟ್ಟಿಟ್ರೆ ಆಯಿತು ಚಿಕನ್.